ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಕುಂದ್ರ ಬೇಡ್ರ. ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡಿರಿ. ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡಿರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರ್ಲೇ ಬೇಡಪ್ಪ. ಅಲ್ರಿ, ಸಮನ್ಸ್ ಮೇಲೆ ಸಮನ್ಸ್ ಕೊಡ್ಲಿಕ್ಕತ್ತಿದ್ರು ಈ ದೆಹಲಿ CM ಕೇಜ್ರಿವಾಲ್ ದರಾಸಲ ತಪ್ಪಿಸ್ಕೊಂಡೇ ಓಡಾಡ್ಲಿಕ್ಕತ್ತಿದ್ರು ನೋಡ್ರಿ. ಬರೋಬ್ಬರಿ 8ನೇ ಸಮನ್ಸ್ ಬಂದಾಗೂ ಸಹಿತ ಈ ಆಮ್ ಆದ್ಮಿ ಮಾತ್ರ ಅಧಿಕಾರಿಗಳ ಕೈಗೆ ಸಿಗಲೇ ಇಲ್ಲ. ಆದರೆ ಈಗ ಪಾಪದ ಕೊಡ ತುಂಬಿ ತುಳುಕ್ಲಿಕ್ಕೆ ಚಾಲು ಆಗಿಬಿಟ್ಟದ. ನಾಳೆ ನಾಡಿದ್ರಾಗೆ ಜೈಲಿಗೆ ಹೋದರೂ ಏನು ಆಶ್ಚರ್ಯ ಇಲ್ಲ ನೋಡ್ರಿ. ಕಥೆ ಏನಾಗಿದೆ ಅಂತ ಹೇಳ್ತೀನಿ ಕೇಳ್ರಿ. ಲಿಕ್ಕರ್ ಸ್ಕ್ಯಾಮ್ ಕಥೆ ನಿಮಗೆಲ್ಲ ಗೊತ್ತದಲ್ಲ. 2021ರಾಗ ದೆಹಲಿ ಸರ್ಕಾರ ಹೊಸ ಅಬಕಾರಿ ನೀತಿ ತೊಗೊಂಡು ಬಂದಿತ್ತು. ಆದ್ರೆ ಇದ್ರಾಗ ಬ್ರಹ್ಮಾಂಡ ಭ್ರಷ್ಟಾಚಾರನೇ ನಡೆದದಂತ ಆರೋಪ ಬಂದ ಮೇಲೆ ಕೇಜ್ರಿವಾಲ್ ಅಬಕಾರಿ ನೀತಿನ ರದ್ದು ಮಾಡಿಬಿಟ್ಟಿದ್ರು. ಆದ್ರೆ ತನಿಖೆ ಮಾತ್ರ ಶುರು ಆಗಿತ್ತು ನೋಡ್ರಿ. ಈಗ BRS ಪಕ್ಷದ ನಾಯಕಿ, ತೆಲಂಗಾಣದ ಮಾಜಿ CM ಚಂದ್ರಶೇಖರ ರಾವ್ ಅವರ ಮಗಳು ಕವಿತಾ ಅವರನ್ನ ED ಅರೆಸ್ಟ್ ಮಾಡಿಬಿಟ್ಟದ. ಅಬಕಾರಿ ಡೀಲ್ ಮಾಡ್ಲಿಕ್ಕೆ 100 ಕೋಟಿ ಲಂಚ ಕೊಟ್ಟಾರಂತ ಹೇಳಿ. ಈ ಹೆಂಗಸ ಲಂಚ ಕೊಟ್ಟಿದ್ದು ಯಾರಿಗಂತ ತಿಳ್ಕೊಂಡ್ರಿ ನೀವು? ಪ್ರಾಮಾಣಿಕ ರಾಜಕಾರಣಿ ಅಂತ ಅನ್ಸ್ಕೊಂಡಿರೋಂಥ ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಮತ್ತು ಇನ್ನೂ ಒಂದಿಷ್ಟು ಆ್ಯಪ್ ಲೀಡರ್ಗಳಿಗೆ. ಈಗ ಕವಿತಕ್ಕ ನಮ್ಮ ಕೇಜ್ರಿವಾಲ್ ಸಾಹೇಬ್ರನ್ನ ಉಳಿಸ್ಲಿಕ್ಕೆ ಹೋದ್ರೆ ತಾನೇ ಕಷ್ಟಕ್ಕೆ ಸಿಕ್ಕಾಕೋಬೇಕಾಗ್ತದ. ಈಗಾಗಲೇ ತಿಹಾರ್ ಜೈಲಿನಾಗಿರೋ ಸುಖೇಶ್ ಜೈಲಿಂದನೇ ಒಂದು ಲೆಟ್ರ್ ಬರೆದು ಬಿಟ್ಟಾನ. ಕವಿತಕ್ಕಂಗೆ ತಿಹಾರ್ ಜೈಲು ಕ್ಲಬ್ಬಿಗೆ ವೆಲ್ಕಮ್ನೂ ಹೇಳಾನ. ಲೆಟ್ರ್ನಾಗ ಏನು ಬರ್ದಾನ ಗೊತ್ತಾ? ಸುಮ್ಮನೆ ಏನದ ಅದು ಖರೆ ವಿಷಯ ಒಪ್ಕೊಂಡು ಬಿಡು. ಈ ಹಗರಣದ ಮಾಸ್ಟರ್ ಮೈಂಡ್ ಅರವಿಂದ್ ಕೇಜ್ರಿವಾಲ್ನ ಉಳಿಸ್ಲಿಕ್ಕೆ ಹೋಗಬೇಡ. ನೀ ಇನ್ನೂ ಕಷ್ಟಕ್ಕೆ ಸಿಕ್ಕಾಕೋತಿದ್ದಿ. ಇದು ಹೊಸ ಭಾರತ ಅನ್ನೋದನ್ನು ಮರೆತು ಬಿಟ್ಟಿರಿ. ಇಲ್ಲಿ ಕಾನೂನು ಮೊದಲಿನ ಥರ ಇಲ್ಲ. ಭಾಳ ಅಂದ್ರೆ ಭಾಳ ಸ್ಟ್ರಾಂಗ್ ಅದ. ಸದ್ಯದಾಗೆ ಕೇಜ್ರಿವಾಲ್ ಜೈಲಿಗೆ ಬರಲೇಬೇಕು ಅಂತ ಜೈಲಿಂದನೇ ಲೆಟ್ರ್ ಬರ್ದಾನಿ ಪುಣ್ಯಾತ್ಮ. ಇಷ್ಟೆಲ್ಲ ಆಗ್ಲಿಕ್ಕತ್ತಿದ್ದು ನೋಡಿದ್ರೆ ಕೇಜ್ರಿವಾಲ್ ಈ ಸಲ ತಪ್ಪಿಸ್ಕೊಳ್ಳೋದು ಸಾಧ್ಯನೇ ಇಲ್ಲ ಅನ್ಸ್ಲಿಕ್ಕತ್ತ ನೋಡ್ರಿ. ಅಲ್ರಿ, ಇಷ್ಟೆಲ್ಲ ಒದ್ದಾಡ್ಕೊಂಡು ಹೈರಾಣಾಗಿ ಹೊರಗಿರೋ ಬದಲಿ ಜೈಲ್ನಾಗ ಆರಾಮಾಗಿರ್ಬೋದಪ್ಪ. ಯಾಕೆ ಕೇಜ್ರಿವಾಲ್ ಹಿಂಗೆ ಕಣ್ಣ ಮುಚ್ಚಲೆ ಆಟ ಆಡ್ಲಿಕ್ಕತ್ತಾರೋ ಏನೋ ನೋಡ್ರಪ್ಪ. ಹಾಂ, ಬೆಂಗಳೂರಿನ ನಗರ್ತಪೇಟೆ ಗಲಾಟೆ ನಿಮಗೆಲ್ಲ ಗೊತ್ತಾಯ್ತಿಲ್ಲ? ಅದೇ ನಮ್ಮ ಹಿಂದೂ ಸೋದರ ಹನುಮಾನ್ ಚಾಲೀಸ್ ಹಾಕಿದ್ದಕ್ಕೆ ಮುಸಲ್ಮಾನ್ ಉಡಾಳ ಹುಡುಗರು ಬಂದು ಹೊಡೆದು ಬಡ್ದು ಗದ್ಲ ಎಬ್ಸಾರ. ಅಲ್ರಿ, ನಾವೇನು ಪಾಕಿಸ್ತಾನದಾಗದೀವ ಹೆಂಗಂತಿದ್ದು? ಹನುಮಾನ್ ಚಾಲೀಸ ಹಾಕಿದ್ದಕ್ಕೆ ಹೊಡಿತಾರಂದ್ರೆ ಕರ್ನಾಟಕದಾಗ ಅಧಿಕಾರ ಮಾಡ್ಲಿಕ್ಕತ್ತಿದ್ದ ಕಾಂಗ್ರೆಸ್ ತಾಲಿಬಾನ ಕನ್ಫ್ಯೂಸ್ ಆತದ ನೋಡ್ರಿ. ಏನು ಮಾಡ್ಬೇಕು? ನಮ್ಮ BJPಯ ತೇಜಸ್ವಿ ಸೂರ್ಯ, ಶೋಭಕ್ಕ ಎಲ್ಲರೂ ಈ ಸಲ ಸರ್ಕಾರಕ್ಕೆ ಗ್ರಹಚಾರ ಬಿಡಿಸ್ಬೇಕಂತ ಹೇಳನೆ ಜೋರಾಗಿ ಪ್ರತಿಭಟನೆ ಚಾಲೂ ಮಾಡ್ಯಾರ. ಆದರೆ ಹೆಂಗದಾರ ನೋಡ್ರಿ ನಮ್ಮ ಹಿಂದೂಗಳದ್ರಾಗ ಒಂದಿಷ್ಟು ಮಂದಿ. ಸೂರ್ಯ ಮುಕುಂದರಾಜ್ ಅಂತ ಕಾಂಗ್ರೆಸ್ ವಕ್ತಾರಂತ. ಅವರು ಇದನ್ನು ಕೋಮು ದ್ವೇಷ ಪ್ರಚೋದನೆ ಮಾಡ್ಲಿಕ್ಕತ್ತಿರೋದು ಅಂತ ಹೇಳಿ ತೇಜಸ್ವಿ ಸೂರ್ಯ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಾರ. ಅಲ್ಲ, ಇವ್ರಿಗೆಲ್ಲ ಏನು ಸ್ವಾಭಿಮಾನನೇ ಇಲ್ಲೇನು? ಹಿಂದೂಗಳಿಗೆ ಹೊಡೆದ್ರೂ ಸಹಿತ ಮುಸ್ಲಿಮರಿಗೆ ಸಪೋರ್ಟ್ ಕೊಡ್ತಾರಲ್ಲ ಇವ್ರು. ಹೆಂಗೆ ಅಂತಿದ್ದು? ಇನ್ನು ಈ ಮುಸಲ್ಮಾನ್ ಮಂದಿಗೆ ಎಷ್ಟು ಸೊಕ್ಕಿಗೆ ಬಂದಾರ ನೋಡ್ರಿ. ಅರೆಸ್ಟ್ ಮಾಡಿರೋ ಒಬ್ಬ ಆರೋಪಿ ಸೋದರ ಏನಂತ ಪೋಸ್ಟ್ ಹಾಕೋಣ ಗೊತ್ತಾ? ಆಜ್ ಜೈಲ್ ಕಲ್ ಬೇಲ್ ಫಿರ್ ವಹಿ ಪುರಾಣ ಖೇಲ್ ಅಂತ. ಅಂದ್ರೆ ಇವತ್ತು ಜೈಲ್, ನಾಳೆ ಬೇಲ್, ಆಮೇಲೆ ಮತ್ತೆ ಅದೇ ಹಳಿ ಆಟ ಶುರು ಅಂತ. ನೋಡ್ರಿ, ನೀವು ಜೈಲಿಗೆ ಹಾಕಿದ್ರೆ ನಾವು ಬೇಲ್ ತೊಗೊಂಡು ಹೊರಗೆ ಬರ್ತೀವಿ, ಆಮೇಲೆ ಇನ್ನೂ ಇಂಥ ಪುಂಡಾಟಿಕೆ ಜಾಸ್ತಿ ಮಾಡ್ತೀವಂತ ಓಪನ್ನಾಗೆ ಹೇಳ್ಕೊಳಿಕತ್ತಾರಂದ್ರೆ ತಿಳ್ಕೊಂಬಿಡ್ರಿ ನೀವು. ಸರ್ಕಾರ ಇವ್ರನ್ನ ಎಷ್ಟು ಓಲೈಕೆ ಮಾಡ್ಲಿಕ್ಕತ್ತದಂತ ಹೇಳಿ. ಇವರಿಷ್ಟು ಧೈರ್ಯದಿಂದ ಮಾತಾಡ್ಲಿಕ್ಕತ್ತಿರೋದಕ್ಕೆ ಇವರಿಗೆ ಬೇಲ್ ಕೊಡಬೇಕಾ? ನೋಡ್ರಿ ನೀವು, ಕರ್ನಾಟಕದ ಪರಿಸ್ಥಿತಿನ ಎಲ್ಲಿಂದ ಎಲ್ಲಿಗೆ ತರ್ಲಿಕ್ಕತ್ತಾರ ಇವ್ರು. ಸಿದ್ದರಾಮಯ್ಯನವ್ರೆ, ನೀವೇ ಉತ್ತರ ಕೊಡ್ಬೇಕ್ರಪ್ಪ ಇದಕ್ಕೆ. ಹಾಂ, ಸಿದ್ದರಾಮಯ್ಯ ಅವ್ರು ಅಂದ ಕೂಡಲೇ ವಿಷಯ ನೆನಪಾಯ್ತು ನೋಡ್ರಪ್ಪ. ಅಲ್ರಿ, ನನಗೆ ಈ ಡೌಟ್ಯಪ್ಪ, ಈ ಸಿದ್ದರಾಮಯ್ಯನವ್ರಿಗೆ ಯಾರಿಗೂ ಗೌರವದಿಂದ ಮಾತಾಡ್ಸ್ಲಿಕ್ಕೆ ಬರೋದಿಲ್ಲ ಏನಂತ. ಬಿಡ್ರಿಯಪ್ಪ, ಅವರಿಗೆ ವಿದ್ಯೆ ಹೇಳ್ಕೊಟ್ಟು ಗುರುಗೆ ಬೆನ್ ತಟ್ಟಿದ ದೊಡ್ಡ ಮನುಷ್ಯ ಅಲ್ಲೇನು ಇವ್ರೆ. ದೇವೇಗೌಡರಿಗೆ, ಮೋದಿಜಿಗೆ, ಯಡಿಯೂರಪ್ಪನವ್ರಿಗೆ ಎಲ್ಲರಿಗೂ ಇವರು ಏಕವಚನದಾಗೇ ಮಾತಾಡ್ಸೋದು. ಕೇಳಿದ್ರೆ ಗ್ರಾಮ್ಯ ಭಾಷೆ, ಹಳ್ಳಿ ಸೊಗಳು, ಹಂಗೆ ಹಿಂಗೆ ಅಂತ ಹೇಳಿ ಜಾರ್ಕೊಂಡು ಬಿಡ್ತಾರೆ.
ಆದ್ರೆ ಅದೇ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡೋ ಮುಂದೆ ಭಾರಿ ಸಿಟಿ ಮನುಷ್ಯ ಆಗಿ ಬದಲಾಗ್ಬಿಡ್ತಾರೆ. ಅವಾಗ ಏಕವಚನ ಅನ್ನೋದು ಬರುವುದೇ ಇಲ್ಲಿ ಅವರಿಗೆ. ಇವತ್ತು ಯಾಕೆ ಈ ಮಾತು ಹೇಳಲಿಕ್ಕತ್ತೀನಂದ್ರೆ, ಮೈಸೂರಿನ ರಾಜ ಮನೆತನದ ಯದುವೀರವ್ರ ಬಗ್ಗೆ ಈಗ ಯಾವ ರಾಜ ಅಂತ ಅಗೌರವದಿಂದ ಮಾತಾಡ್ಯಾರ ಸಿದ್ದರಾಮಯ್ಯನವರು. ಇದು ಏನು ಫಸ್ಟ್ ಟೈಮ್ ಅಲ್ಲಿ ಬಿಡ್ರಿ, ಮೈಸೂರು ಮಹಾರಾಜರ ಬಗ್ಗೆ ಇವ್ರು ಹಿಂಗೆ ಹಗುರಾಗಿ ಮಾತಾಡಿದ್ದು. ಇಂಥೊಂದು ಸಲ ಏನು ಹೇಳಿದ್ರಂತ ನೀವೇ ಕೇಳ್ಕೊಂಡು ಬರ್ರಿ. ಯಾವ ರಾಜ? ಮೈಸೂರು ಅಂತಂದ್ರೆ ಏನು? ಸಿದ್ದರಾಮಯ್ಯನವರೇ, ಮಹಾರಾಜರು ನಿಮ್ಮ ಲೆವೆಲ್ಲಿಗೆ ಇಳಿದು ಬೈಯೋದಿಲ್ಲ ಅನ್ನೋ ಧೈರ್ಯ ಅಲ್ಲೇ ನಿಮಗೆ? ಪ್ರತಾಪ್ ಸಿಂಹ ಥರ ಕೌಂಟರ್ ಕೊಡೋದಿಲ್ಲ ಅಂತ ಈಗ ಮಹಾರಾಜರ ಬಗ್ಗೆ ಲೂಸ್ ಟಾಕ್ ಮಾಡ್ಲಿಕ್ಕತ್ತೀರಲ್ಲ, ಇರಲಿ ಬಿಡ್ರಿ. ನಿಮ್ಮ ಮಾತಿಗೆ ಎಲೆಕ್ಷನ್ಯಾಗ ಓಟಿನ ಮೂಲಕನೇ ಉತ್ತರ ಕೊಡ್ತಾರ ಮೈಸೂರು ಮಂದಿ. ಹಾಂ, ನಿಮಗೆಲ್ಲ ಗೊತ್ತಿರೋ ಹಂಗೆ ಮೊನ್ನೆ ಚುನಾವಣೆ ಡೇಟ್ ಅನೌನ್ಸ್ ಆಗ್ಯದ. ಅದ್ರ ಜೋಡಿ ನೀತಿ ಸಂಹಿತೆನೂ ಜಾರಿಯಾಗ್ಯದ. ಈ ಟೈಮ್ನಾಗ ರಾಜಕಾರಣಿಗಳಿಗೆ ಒಂದಿಷ್ಟು ಕೈ ಕಟ್ಟಿ ಹಾಕ್ತಾರಪ್ಪ ಚುನಾವಣಾ ಆಯೋಗ. ಬೇಕಾ ಬಿಟ್ಟು ಗಿಫ್ಟ್ ಅದು ಇದು ಕೊಡಂಗಿಲ್ಲ, ರೊಕ್ಕ ಹಂಚುವಂಗಿಲ್ಲ, ಹಿಂಗೆ ಏನೇನೋ ರೂಲ್ಸ್ ಮಾಡಿರ್ತದೆ. ಆದ್ರೆ ಈ ಕಾಂಗ್ರೆಸ್ ಮಂದಿಗೆ ಅವೆಲ್ಲ ಲೆಕ್ಕಕ್ಕಿಲ್ಲ ನೋಡ್ರಿ. ಚುನಾವಣೆ ಘೋಷಣೆ ಆದಮೇಲೂ ಸಹಿತ ಕಾಂಗ್ರೆಸ್ಸಿನ ಹಾಲಿ MP DK ಸುರೇಶ್ ಕುಕ್ಕರ್ ಹಂಚ್ಲಿಕ್ಕತ್ತಾರಂತ. ಹೌದ್ರಿ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಹೃದಯದ ಡಾಕ್ಟರ್ CN ಮಂಜುನಾಥ್ ಅವರನ್ನು ಅಭ್ಯರ್ಥಿಯಾಗಿ ಘೋಷಿಸಿದ್ದೇ ತಡ DK ಸುರೇಶ್ ಅವರ ಹೃದಯ ಬಡಿತ ಹೆಚ್ಚಾದಂಗೆ ಕಾಣ್ತದೆ. ನೀತಿ ಸಂಹಿತೆ ಇದ್ರೂ ಈ ಅಪ್ಪ ಮಂದಿಗೆ ಬುಟ್ಟಿಗೆ ಹಾಕ್ಕೊಳ್ಳಿಕ್ಕೆ 4 ಲಕ್ಷ ಕುಕ್ಕರ್ ಹಚ್ಚಾರದು. ಕುಮಾರಸ್ವಾಮಿ ಅವರು ಇದನ್ನು ದಾಖಲೆ ಸಮೇತ ಹಿಡ್ಕೊಂಡು ಬಂದು ಗುಮ್ಲಿಕ್ಕತ್ತಾರೀಗ. ಈ ಭ್ರಷ್ಟ ಸುರೇಶ್ ಅವರಿಗೆ ಚುನಾವಣೆಗೆ ನಿಂದರ್ಲಕ್ಕೂ ಬಿಡಬಾರ್ದು ಅಂತ ಕುಮಾರಣ್ಣ ಗುಡಿಗೆ ಬಿಟ್ಟಾರ. ಹೌದ್ರಿ, ಮತ್ತು ಇದೇ DK ಸುರೇಶ್ ಮೊನ್ನೆ ಸಾವಿರಾರು ಮಂದಿ ಹೆಂಗಸೂರಿಗೆ ಲಕ್ಷ್ಮೀದೇವಿ ನಗರದಾಗ ಸೀರೆ ಹಂಚ್ಯಾರ. ಅವತ್ತು ಚುನಾವಣೆ ಇನ್ನೂ ಘೋಷಣೆ ಆಗಿರಲಿಲ್ಲ ಬಿಡ್ರಿ. ಆದ್ರೆ ಒಂದು ಕಡೆ ಹಿಂಗೆ ಸೀರೆ ಕುಕ್ಕರ್ ಹಂಚಿ ಮಂದಿನ ಮರಳ ಮಾಡೋದು, ಮತ್ತೊಂದು ಕಡೆ ಫ್ರೀ ಬಸ್ 2,000 ರೊಕ್ಕ ಅಂತ ಕೊಟ್ಟು ಓಟ ಕೊಂಡ್ಕೊಳ್ಳೋದು. ಮಂದಿಗೆ ಬುದ್ಧಿ ಇಲ್ಲ ನೋಡ್ರಪ್ಪ. ಫ್ರೀ ಕೊಡ್ಲಿಕ್ಕತ್ತಾರಂತ ಹೆಂಗೆ ನುಗ್ಗಿ ಹೋಗ್ತಾರೆ ನೋಡ್ರಿ. ಆದರೂ ಒಂದೇ ಪಕ್ಷದಾಗ ಸೀರೆ ಎಳೆಯೋ ದುಶ್ಯಾಸನ, ಸೀರೆ ಕೊಡೋ ಕೃಷ್ಣ ಇಬ್ಬರೂ ಅದಾರ ನೋಡ್ರಿ. ಹಾಂ, ಈ ಸೀರೆ ಎಳೆಯೋ ದುಶ್ಯಾಸನ ಯಾರಂತ ಗೊತ್ತಾಯ್ತಿಲ್ಲ ನಿಮ್ಗೆ? ಗೊತ್ತಾಗಿಲ್ಲ ಅಂದ್ರೆ ವಿಡಿಯೋ ಒಂದ್ಸಲ ಹಾಕ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.